ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಚಿಕ್ಕೋಡಿ ನ್ಯಾಯಾಲಯದಲ್ಲಿ ವಾದ ಮಾಡಿದ್ರು. ಅಲ್ಲಿಂದ ಈ ಸದನ ಪ್ರವೇಶ ಮಾಡಿದ್ದಕ್ಕೆ ನನಗೆ ಹೆಮ್ಮೆ ಎನ್ನಿಸ್ತಾ ಇದೆ ಎಂದು ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಸದನಕ್ಕೆ ತಿಳಿಸಿದ್ದಾರೆ. ಮಳೆಗಾಲದ ಸಂಸತ್ ಅಧಿವೇಶನದಲ್ಲಿ ಮೊದಲ ಭಾಷಣ ಮಾಡಿದ ಅವರು, ಒಂದು ದೇಶದ ಪ್ರಗತಿಯನ್ನ ಆ ದೇಶದ ಶಿಕ್ಷಣದ ಗುಣಮಟ್ಟದಿಂದ ಅಳೆಯಬೇಕು ಎಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು. ಆ ಹಿನ್ನೆಲೆ ನಾನು ಕೆಲವು ವಿಷಯವನ್ನ ಸದನದ ಮುಂದೆ ಇಡ್ತಾ ಇದ್ದೇನೆ. ನಮ್ಮ ದೇಶದಲ್ಲಿ ಶಿಕ್ಷಣ ಮಟ್ಟ ಕುಸಿತಾ ಇದೆ. ಇದು ಈ ದೇಶದ ಮುಂದೆ ಇರುವಂತಹ ಅನೇಕ ಸವಾಲುಗಳಲ್ಲಿ ಒಂದು. ಇದಕ್ಕೆ ಅನೇಕ ಕಾರಣಗಳು ಕೂಡ ಇದೆ. ಇವುಗಳಲ್ಲಿ ಕೆಲವು ಕೇಂದ್ರ ಸರ್ಕಾರ ತನ್ನ ವಾರ್ಷಿಕ ಆಯವ್ಯಯದಲ್ಲಿ ಶಿಕ್ಷಣಕ್ಕೆ ಕೊಡುವ ಅನುದಾನ ವರ್ಷದಿಂದ ವರ್ಷಕ್ಕೆ ಕಮ್ಮಿಯಾಗ್ತಾ ಇದೆ ಎಂದರು. ಉದಾಹರಣೆಗೆ ಕಳೆದ ವರ್ಷದ ಅನುದಾನ ಹಾಗೂ ಈ ವರ್ಷದ ಪರಿಷ್ಕೃತ ಅಂದಾಜು ಪಟ್ಟಿಗೆ ಹೋಲಿಸಿದ್ರೆ ಕೇಂದ್ರೀಯ ವಿಶ್ವವಿದ್ಯಾಲಯ ಅನುದಾನ ಆಯೋಗಕ್ಕೆ ನೀಡುವ ಅನುದಾನ 53% ಕಮ್ಮಿಯಾಗಿದೆ. ಇದರಿಂದ ಸರ್ಕಾರಿ ಸಂಸ್ಥೆಗಳ ಮೇಲೆ ಅವಲಂಬನ ಆಗಿರುವ ಬಡವರ ಬದುಕು ದುರ್ಬಲವಾಗುತ್ತೆ. ಶಿಕ್ಷಣ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಖಾಸಗೀಕರಣ ನಡೀತಾ ಇದೆ. ಇದರಿಂದ ಬಡವರು, ಪರಿಶಿಷ್ಟ ಜಾತಿ ಮತ್ತು ವರ್ಗ, ಗ್ರಾಮೀಣ ಪ್ರದೇಶದ ಯುವಕ ಯುವತಿಯರು ಹಾಗೂ ಹಿಂದುಳಿದ ಅವಕಾಶ ವಂಚಿತ ಜಾತಿಯ ಯುವಕರಿಗೆ ಅನ್ಯಾಯವಾಗ್ತಾ ಇದೆ. ಇದಕ್ಕೆ ಪರಿಹಾರ ಏನು ಎಂದು ನಾನು ನಿಮ್ಮ ಮೂಲಕ ಕೇಂದ್ರ ಶಿಕ್ಷಣ ಸಚಿವರನ್ನ ಕೇಳಲು ಬಯಸ್ತೀನಿ ಎಂದರು. ಇನ್ನು ಕಳೆದ ಕೆಲ ವರ್ಷದಲ್ಲಿ ಉನ್ನತ ಶಿಕ್ಷಣ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳ ಸೇರ್ಪಡೆ ಹಾಗೂ ಉದ್ಯೋಗಕ್ಕಾಗಿ ನಡೆಸುವ ಪರೀಕ್ಷೆಯಲ್ಲಿ ಅನೇಕ ಅವ್ಯವಹಾರ ನಡೆದು ಯುವ ಜನರ ಭವಿಷ್ಯ ಡೋಲಾಮಯವಾಗಿದೆ. 15 ರಾಜ್ಯಗಳಲ್ಲಿ ನೀಟ ಮತ್ತು ಇತರ ಪರೀಕ್ಷೆಗಳು ಕೂಡ ಸರಿಯಾಗಿ ನಡೆದಿಲ್ಲ. ಅದರಲ್ಲಿ ಅನೇಕ ತಪ್ಪುಗಳು ಆಗಿದೆ. ಯುವ ಜನ ವ್ಯವಸ್ಥೆಯನ್ನ ನಂಬಬಾರದು ಎನ್ನುವಂತೆ ಆಗಿದೆ. ಇದಕ್ಕೆ ಪರಿಹಾರ ಏನು ಎಂದು ನಾನು ನಿಮ್ಮ ಮೂಲಕ ಕೇಂದ್ರ ಶಿಕ್ಷಣ ಸಚಿವರನ್ನ ಕೇಳಲು ಬಯಸ್ತೀನಿ. ಇನ್ನು ನನ್ನ ಜಿಲ್ಲೆಯ ಗೋಕಾಕ್ ಹಾಗೂ ಅಥಣಿಗಳಿಗೆ ಹೊಸ ಕೇಂದ್ರೀಯ ವಿದ್ಯಾಲಯ ಮಂಜೂರು ಮಾಡುವಂತೆ ನಾವು ಕೇಂದ್ರವನ್ನ ಕೇಳಿಕೊಂಡಿದ್ವಿ. ಆದರೆ ಕೇಂದ್ರದಿಂದ ಉತ್ತರ ದೊರೆತಿಲ್ಲ. ಅವುಗಳನ್ನ ಬೇಗ ಆರಂಭ ಮಾಡುವಂತೆ ನಾನು ನಿಮ್ಮ ಮೂಲಕ ಕೇಂದ್ರ ಶಿಕ್ಷಣ ಸಚಿವರನ್ನ ಕೇಳಲು ಬಯಸ್ತೀನಿ ಎಂದರು. ಮಾನ್ಯರೇ, ನನ್ನ ಕ್ಷೇತ್ರದಲ್ಲಿ ಪ್ರವಾಹ ಬಂದಿದೆ. ಅನೇಕ ಶಾಲೆ ಕಟ್ಟಡಗಳು ಬಿದ್ದು ಹೋಗಿದೆ ಅಥವಾ ಶಿಥಿಲಾವಸ್ಥೆಗೆ ಬಂದಿದೆ. ಇವನ್ನ ಮರು ನಿರ್ಮಾಣ ಮಾಡಲು ಕೇಂದ್ರ ಪ್ರತಿ ಶಾಲೆಗೆ 2 ಲಕ್ಷ ಧನ ಸಹಾಯ ಮಾಡುತ್ತೆ. ಆದರೆ ನನ್ನ ಕ್ಷೇತ್ರಕ್ಕೆ ಈ ಹಣ ಬಂದಿಲ್ಲ. ಆದಷ್ಟು ಬೇಗ ಅದನ್ನ ಬಿಡುಗಡೆ ಮಾಡಬೇಕು. ಅಲ್ಲದೆ ಈ ಧನರಾಶಿಯನ್ನ ಹೆಚ್ಚು ಮಾಡಿ ಎಂದು ನಾನು ಕೋರ್ತೀನಿ ಎಂದು ಸಭಾಧ್ಯಕ್ಷರಿಗೆ ಕೋರಿದರು. माननीय सदस्य प्रियंका जारकिहोली. Sir, first of all, I would like to thank the people of my constituency Chikkodi for electing me as their representative. Firstly, I would like to quote Dr. Baba Saheb Ambedkar ji's quote, as he fought a case in Chikkodi court, so it's an immense pride for me to come from that constituency. So I would like to quote, the progress of any society depends on the progress of education in that society. But in the recent times in our country, the nation is facing a lot of issues in the education sector. Currently, our nation is facing challenges regarding to the quality, accessibility and equity in the education. Since 2014, the annual budget for the Ministry of Education has been steadily declining. This budget decreased funding for school education of 16.8% from the revised estimates and 7% overall for the Ministry of Education. The UGC's budget has been decreased by a staggering 53.35% compared to the budget estimates of 23-24 and 60.98 compared to the revised estimates of the previous fiscal year. This comes at a time when the National Testing Agency, an autonomous body under the UGC, is failing to properly conduct national examinations like NEET and NET, putting the future of lakhs of students at risk. In the past 7 years, the country has been witnessing 70 examination leaks across 15 states, affecting approximately 1.7 crore aspirants. So, and regarding my constituency, I would like to ask the minister through you. There is a Kendriya Vidyalaya in the Athani and plus Gokak. The proposal for them has been sent but has not been approved. So I request the minister through you to sanction them as soon as possible. And sir, currently there has been a flood situation in my parliamentary constituency. Most of the schools and the buildings have been in a very deteriorating state. So through you, I would request the minister
to revise the format for 10.2, which they provide 2 lakhs per school for the renovation and all, which has been not sanctioned at all due to the flood loss. And also I would like to ask the government, as there are many students in my parliamentary constituency of SC, ST and OBC, whether there has been lot of privatization in the education sector. So what steps the government has been taking to make sure that the rural background people will be able to access reasonable education in today's time? So I would like to know the answer for that, sir. Yes, sir, thank you for allowing me to speak. Thank you once again. Thank you, Priyanka ji. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.